ದೆಹಲಿಯಲ್ಲಿಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ವತಿಯಿಂದ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಬೈಕ್ ರ್ಯಾಲಿ ಆಯೋಜಿಸಲಾಗಿತ್ತು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್, ಗಜೇಂದ್ರ ಸಿಂಗ್ ಶೇಖಾವತ್, ಡಾ ವೀರೇಂದ್ರ ಕುಮಾರ್, ಜಿ ಕಿಶನ್ ರೆಡ್ಡಿ ಮತ್ತು ರಾಜೀವ್ ರಂಜನ್ ಸಿಂಗ್ ಉಪಸ್ಥಿತರಿದ್ದರು. वंदे वंदे ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವಂದೇ ಮಾತರಂ ಗೀತೆಯ ಚೈತನ್ಯವು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ್ದು ಇಂದಿಗೂ ರಾಷ್ಟ್ರದ ಹೆಗ್ಗುರುತನ್ನು ಬಲಪಡಿಸುತ್ತಿದೆ. ವಂದೇ ಮಾತರಂ ದೇಶಭಕ್ತಿಯನ್ನು ಹುಟ್ಟುಹಾಕುವುದಲ್ಲದೆ ವಸಾಹತುಶಾಹಿ ಆಡಳಿತ ವಿರುದ್ಧದ ಹೋರಾಟದಲ್ಲಿ ಪ್ರದೇಶಗಳು, ಭಾಷೆ, ನಂಬಿಕೆಗಳಲ್ಲಿ ಜನರನ್ನು ಒಗ್ಗೂಡಿಸುವ ಎಂದು ಹೇಳಿದರು. ವೀರ ಸಾರ್ವರ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ತಿರುಪುರ ಕುಮಾರನ್ ಸೇರಿದಂತೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ಸ್ಮರಿಸಿದ ಉಪರಾಷ್ಟ್ರಪತಿ ಇವರೆಲ್ಲರ ಧೈರ್ಯವು ವಂದೇ ಮಾತರಂನ ಚೈತನ್ಯವನ್ನು ಜೀವಂತವಾಗಿರಿಸಿದೆ. ಹರ್ ಘರ್ ತಿರಂಗ ಅಭಿಯಾನವು ಇಡೀ ದೇಶದ ಪಾಲ್ಗೊಳ್ಳುವಿಕೆಯ ಹೆಮ್ಮೆಯಿಂದ ತ್ರಿವರ್ಣ ಧ್ವಜ ಹಾರಿಸಲು ಹಾಗೂ ಏಕತೆ ಮತ್ತು ಸೇವೆಯ ಮನೋಭಾವ ಬಲಪಡಿಸಲು ಪ್ರೋತ್ಸಾಹಿಸುವ ಒಂದು ಜನಾಂದೋಲನವಾಗಿದೆ ಎಂದು ತಿಳಿಸಿದರು. ಹರ್ ಘರ್ ತಿರಂಗ campaign in your respective constituencies and the states and in your state and at your home. Inspire every citizen to hoist the tricolor flag with pride. As the wheels begin to turn today, let us remember that the journey does not end when the rally does. Let the spirit of Vande Mataram remain with us beyond these celebrations. Let us renew our commitment to Bharat that is united in purpose and confident in its identity. Bharat is ek and it will be ek forever.